ಎಲ್ಲರಿಗೂ ನಮಸ್ಕಾರ. ಇದು ಥರ್ಸ್ಡೇ ವ್ಲಾಗ್. ಪಾಪುಗೆ ರಾಗಿ ಸರಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲ ರೆಡಿ ಮಾಡ್ಕೋತಾ ಇದ್ದೆ. ರಾಗಿ ಒಂದು ಅರ್ಧ kg, ಕೆಂಪಕ್ಕಿ 50 ಗ್ರಾಮು, ಗೋಧಿ 25 ಗ್ರಾಮ್ ತೊಗೊಂಡಿದ್ದೀನಿ, ಮಸೂರು ದಾಲು, ಉದ್ದಿನ ಬೇಳೆ ಮತ್ತು ಹೆಸರು ಕಾಳು ಎಲ್ಲ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಜೀರಿಗೆ, ಕಡಲೆಬೀಜ, ಕಡಲೆಕಾಳು ಮತ್ತು ತೂರ್ ದಾಲ್ ತೊಗರಿಬೇಳೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಸ್ವಲ್ಪ ಬಜೆ ಮತ್ತು ಸಾಲ್ಟ್. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು 10 ಬಾದಾಮಿ ಮತ್ತು 10 ಗೋಡಂಬಿ ಕೂಡ ತೊಗೊಂಡಿದ್ದೆ. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಣಗಾಕ್ತೀನಿ. ಒಂದು 24 ಗಂಟೆ ಒಣಗಬೇಕು. ಚೆನ್ನಾಗಿ ಒಣಗಿದ ನಂತರ ಅದನ್ನ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಇದಾದಮೇಲೆ ಸ್ವಲ್ಪ ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ, ಅದೆಲ್ಲ ತರಿಸಿದೆ. ಅದಾದಮೇಲೆ ಊರಿಗೆ ಹೋಗೋದ್ರಿಂದ ಏನಾದರೂ ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ ಅಂತ ಶೇಂಗಾ ಉಂಡೆ ಮತ್ತು ಚಕ್ಲಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸಿಂಪಲ್ ರೆಸಿಪಿ, ಬೇಗನೂ ಆಗುತ್ತೆ. ಹಾಗೆ ಇದನ್ನೆಲ್ಲ ನಾನು ರೆಸಿಪಿ ಏನು ಹೇಳ್ತಾ ಇಲ್ಲ. ಎರಡು ರೆಡಿ ಮಾಡಿಕೊಂಡು ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.